ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಂದಿನಿ ಕನ್ನಡ ವ್ಲಾಗ್ಸ್. ಇವತ್ತು ಸಂಡೇ. ಇವತ್ತು ಬೇಗ ಎತ್ತಿದ್ದೀವಿ. ಬೇಗ ಏನಿಲ್ಲ, ಆಲ್ಮೋಸ್ಟ್ ಆಗಿದೆ 9:30 ಗಂಟೆ ಆಗಿದೆ. ಇವಾಗ ಎತ್ತಿದ್ದೀನಿ. ನಾನು ಸಂಡೇ ಅಂತ ಮಲ್ಕೊಂಡ್ಬಿಟ್ಟಿದೆ. ನಮ್ಮನೇಲೆಲ್ಲ ಮದುವೆ ಕೆಲಸ ಸ್ಟಾರ್ಟ್ ಆಗಿದೆ. ಪಾತ್ರೆ ಎಲ್ಲ ತೊಳಿತಾ ಇದ್ದಾರೆ, ಮನೆ ಕ್ಲೀನ್ ಮಾಡ್ತಾ ಇದ್ದಾರೆ. ಮನೆ ಪಾತ್ರೆ ತೊಳೆಯೋಕೆ ಎಬ್ಬಿಸಿದ್ರು ಬೇಗನೆ. ಅದೆಲ್ಲ ತೊಳಿಬೇಕು. ಇನ್ನು ತುಂಬ ಕೆಲಸ ಇದೆ. ಇವತ್ತಿನ ದಿನ ಹೇಗೆ ಹೋಗುತ್ತೆ ನೋಡೋಣ ಬನ್ನಿ. ಆ್ಯಂಡ್ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ಲರೂ ಫುಲ್ ಕಂಪ್ಲೀಟಾಗಿ ವಾಚ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ತಮ್ಮ ಏನೋ ಹೇಳ್ತಾ ಇದ್ದಾನೆ, ಅದನ್ನು ಮಾಡಿ ಅಲ್ವೇನಾ? ಬನ್ನಿ ಇವತ್ತಿನ ದಿನದ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಆಲ್ರೆಡಿ ನಮ್ಮಮ್ಮ ಅಜ್ಜಿ ಎಲ್ಲ ಪಾತ್ರೆ ತೊಳೆಯೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ರು. ಆಲ್ಮೋಸ್ಟ್ ಆಗಲೇ ಎಲ್ಲ ಆಗ್ತಾಯಿತ್ತು, ಮುಗಿತಾ ಬರ್ತಾಯಿತ್ತು. ನನ್ನ ತಮ್ಮನೂ ಸ್ವಲ್ಪ ಹೆಲ್ಪ್ ಮಾಡಿದ್ರು. ನಮ್ಮ ಅಜ್ಜಿ ಎಲ್ಲ ತೊಳೆದಿಟ್ಟಂಗೆ ನಾನು ನನ್ನ ತಮ್ಮ ಎಲ್ಲ ತೊಗೊಂಡೋಗಿ ಹಾರಾಕ್ತಾಯಿದ್ದು, ಬೇಗ ಒಣಗುತ್ತೆ ಅಂತ. ಸೊ ಅವರಿಬ್ಬರು ಆಲ್ರೆಡಿ ಬೇಗನೆ ಸ್ಟಾರ್ಟ್ ಮಾಡಿಬಿಟ್ಟಿದ್ರು. ಆಲ್ಮೋಸ್ಟಲ್ಲೆಲ್ಲ ಮುಗ್ದೇ ಹೋಗಿತ್ತು ನಾನು ಹೋಗೋಷ್ಟೊತ್ತಿಗೆ. ಅದ್ರ ಮಧ್ಯೆ ನನ್ನ ಮಗಳು ಬೇರೆ ತಲೆಹರಟೆ ಮಾಡ್ತಾಯಿದ್ಲು. ಅಲ್ಲಿ ಕೂತ್ಕೊಂಡು ಆ ಪಾತ್ರೆ ಎಳೆಯೋದು, ಈ ಪಾತ್ರೆ ಎಳೆಯೋದು ಅಂತ ಎಲ್ಲ ಮಾಡ್ತಾಯಿದ್ಲು. ಅವಳನ್ನ ಸುಮ್ಮನಿಸ್ಕೊಂಡು ನಮಗಂತೂ ಸಾಕಾಗೋಯ್ತು. ಅವಳನ್ನ ಸುಮ್ಮನಿಸೋದೇ ಒಂದು ದೊಡ್ಡ ಸಾಹಸ ನಮಗೆ. ಅವಳಂತೂ ಸುಮ್ಮನೆ ಇರಲ್ಲ. ಯಾರೇನೇ ಹೇಳಿದ್ರು ನಾನು ಮಾಡೋದು ಅಂತಲೇ ಅವಳು ಅನ್ನೋದು. ಅದಾದಮೇಲೆ ನಾನು ಅವರೆಲ್ಲ ಮನೆಗೆ ಪಾತ್ರೆ ತೊಳಿಬೇಕಾದ್ರೆ ಮನೆಯದೆಲ್ಲ. ಸೊ ನಮ್ಮಮ್ಮ ನನಗೆ ಬೇರೆ ಕೆಲಸ ವಹಿಸೋದು, ಮನೆ ಒಳಗಡೆ ಎಲ್ಲ ಕ್ಲೀನ್ ಮಾಡ್ಕೊಂಬ ನೀಟಾಗಿ ಅಂತ. ಸೊ ನಾನು ಎಲ್ಲ ನೀಟಾಗಿ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನಮ್ಮಮ್ಮ ಆಲ್ರೆಡಿ ಎಲ್ಲ ಕ್ಲೀನ್ ಮಾಡಿದರು. ಧೂಳೆಲ್ಲ ಹೊಡೆದಿದ್ರಲ್ಲ, ಸ್ವಲ್ಪ ಗಲೀಜೆಲ್ಲ ಬಿದ್ದಿತ್ತು. ಅದಕ್ಕೋಸ್ಕರ ಮತ್ತೆ ನಾನು ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ನಮ್ಮ ಮನೇಲಿ ಮದುವೆಗೆ ಪೈಂಟೆಲ್ಲ ಏನು ಹೊಡಿತಾ ಇಲ್ಲ. ಯಾಕೆಂದರೆ ನಮ್ಮ ಮನೆಯದು ಮೇಲ್ಗಡೆ ಸೀಟ್ ಇತ್ತು, ಅದು ಸ್ವಲ್ಪ ಒಡೆದೋದಂಗೆ ಆಗ್ಬಿಟ್ಟಿತ್ತು. ಮಳೆ ಬಂದರೆ ಅದೆಲ್ಲ ಸೋರ್ತಿತ್ತು. ಅದಕ್ಕೋಸ್ಕರ ಆ ಸೀಟ್ ತೆಗೆದು ಬೇರೆದು ಹಾಕಿದ್ದಾರೆ. ಆ ಸೀಟಿಗೆ ಇನ್ನೂ ದಿಂಡೆಲ್ಲ ಕಟ್ಟಬೇಕು ಸಿಮೆಂಟಲ್ಲಿ, ಅದೆಲ್ಲ ಮಾಡಬೇಕು. ಆ್ಯಂಡ್ ನಾವು ಇನ್ನೂ ಮನೆ ಹಿಂದೆಗಡೆ ಇನ್ನೂ ಒಂದು ಮನೆ ಥರ ಕಟ್ಟಿಸ್ಬೇಕು ಅಂತ ಇದ್ದೀವಿ. ಅದಕ್ಕೂ ಎಲ್ಲ ಆಗಬೇಕು ಅಂದ್ಬಿಟ್ಟು. ಸೊ ಈಗ ನಾವು ಇನ್ನೂ ಅದನ್ನು ಕಟ್ಟಿಸಿಲ್ಲ. ಈಗ ಮದುವೆ ಸಡನ್ನಾಗಿ ಫಿಕ್ಸ್ ಆಯಿತು. ನಾವೇನು ಈಗಲೇ ಮದುವೆ ಮಾಡಬೇಕು ಅಂತ ಏನು ಅಂದ್ಕೊಂಡಿರಲಿಲ್ಲ. ಆಗಿದ್ದರಿಂದ ಅದನ್ನೆಲ್ಲ ಕಟ್ಟೋಕ್ಕಾಗಿಲ್ಲ. ಸೊ ಮದುವೆ ಇರೋದ್ರಿಂದ ಎಲ್ಲ ಖರ್ಚಿರುತ್ತೆ ಅಂತ ಗೊತ್ತು ಎಲ್ಲರಿಗೂ. ಮದುವೆಗೆ ಎಲ್ಲ ಆಗೋಗುತ್ತೆ. ಸೊ ಇದೂ ಹೇಳಿದ್ರೆ ಮದುವೆಗೆ ಎಲ್ಲ ಸಾಲ್ಟೇಜ್ ಬರುತ್ತೆ ಅಂದ್ಬಿಟ್ಟು ಸೊ ಈಗ ಅದನ್ನು ಅಲ್ಲೇ ಕೈ ಬಿಟ್ಟಿದ್ದೀವಿ. ಆಮೇಲೆ ಮುಂದೆ ಕಟ್ಟಿಸ್ಕೊಳೋಣ ಅದನ್ನೆಲ್ಲ ಅಂತ. ಸೊ ಮನೆ ಸ್ವಲ್ಪ ಆಲ್ಟರ್ನೇಷನ್ ಕೂಡ ಮಾಡಿಸ್ಬೇಕು. ಅದಕ್ಕೋಸ್ಕರ ಈಗೇನು ಪೈಂಟ್ ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ದೀವಿ. ನೋಡಬೇಕಿನ್ನ ನೋಡೋಣ ಅಂತ ಹೇಳಿದ್ದಾರೆ ಮನೇಲಿ. ಅದೇ ಮಾಡಿಸೋಣ, ಇಲ್ಲಾಂದರೆ ಈಗ ಬೇಡ ಅಂತ. ನನ್ನ ಮಗಳಂತೂ ಎಲ್ಲ ಚಿತ್ತಾರ ಬರೆದ್ಬಿಟ್ಟಿದ್ದಾಳೆ. ಗೋಡೆಗಳ ಮೇಲೆ ಎಲ್ಲ ಪೆನ್ಸಿಲು ಪೆನ್ನಲ್ಲಿ ಶಾಪೀಸ್ ಎಲ್ಲ ತೊಗೊಂಡು ಎಲ್ಲ ಗೋಡೆಗಳ್ನೆಲ್ಲ ಗಲೀಜು ಮಾಡಿಬಿಟ್ಟಿದ್ದಾಳೆ. ಮದುವೆ ಮನೆ ಅಂದಮೇಲೆ ಮನೆಗೆ ಪೈಂಟ್ ಮಾಡಿಸ್ಲೇಬೇಕು. ಬಟ್ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ನೋಡೋಣ ಅಂತ ಹೇಳಿದ್ದಾರೆ ಇನ್ನು. ಅದಾದಮೇಲೆ ನನ್ನ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಬರ್ತಾಯಿದ್ದೆ. ನಾನು ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಂಬರ್ತಾಯಿದ್ದೆ, ನನ್ನ ಮಗಳು ಎಲ್ಲ ಒಂದು ಕಡೆಯಿಂದ ಅಂಟ್ಕೊಂಬರ್ತಾಯಿದ್ಲು. ಅದೆಲ್ಲ ಕ್ಲೀನ್ ಮಾಡಿ ಎಲ್ಲ ಆದಮೇಲೆ ನಾವು ಪಾತ್ರೆ ಎಲ್ಲ ತೊಳೆದಿದ್ದಾಯಿತು. ಸೊ ಬ್ಲೌಸಸ್ಸು ನಾವು ಅಲ್ಲಿ ಬೆಂಗಳೂರಲ್ಲಿ ನಾವು ವರ್ಕಿಗೆ ಕೊಟ್ಟಿದ್ವಲ್ಲ, ಅದೆಲ್ಲ ಬಂದಿದ್ದು. ಅದನ್ನೆಲ್ಲ ಸ್ಟಿಚ್ ಮಾಡೋಕ್ಕೆ ಕೊಡೋಕ್ಕೋಯ್ತು. ಸ್ಟಿಚ್ ಮಾಡೋಕ್ಕೆ ಕೊಟ್ಬಿಟ್ಟು ಅಲ್ಲಿ ನಾನು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಮರ್ತುಬಿಟ್ಟಿದ್ದೆ. ಸ್ಟಿಚ್ ಮಾಡೋಕ್ಕೆ ಕೊಟ್ಬಿಟ್ಟು ಕಾಲುಂಗುರ ಪಿಲ್ಲಿ ಎಲ್ಲ ತೊಗೊಳಕ್ಕೆ ಬಂದು. ಸೊ ಇಲ್ಲಿ ನೋಡ್ತಾಯಿದ್ದೀವಿ ಯಾವ್ದು ಚೆನ್ನಾಗಿರುತ್ತೆ ಅಂತ. ನನ್ನ ತಂಗಿ ಇದಕ್ಕೆ ಬೆರಳಿಗೆ ಯಾವುದು ಸರಿ ಹೋಗುತ್ತೆ ಅಂತ ಡಿಸೈನ್ಗಳನ್ನೆಲ್ಲ ನೋಡ್ತಾಯಿದ್ದು. ಆಮೇಲೆ ಕೊನೆಗೂ ಒಂದು ನೋಡಿ ಸೆಲೆಕ್ಟ್ ಮಾಡಿದ್ವು. ಚೆನ್ನಾಗಿತ್ತು, ತುಂಬ ದಪ್ಪನಾಗಿರುತ್ತೆ ಸೆಲೆಕ್ಟ್ ಮಾಡಿದ್ದೀವಿ. ಯಾಕೆಂದರೆ ದಪ್ಪ ಇರೋದೇ ತೊಗೊಬೇಕು. ಅದು ದಿನ ಆಗ್ತಾ ಅದು ಸವಿತಾ ಇರುತ್ತೆ ನೆಲಕ್ಕೆ ತಾಗಿ ಬೆಲ್ಲಿ. ಅದಕ್ಕೋಸ್ಕರ ದಪ್ಪ ಇರೋದೇ ಒಂದೇ ಸರಿ ತೊಗೊತಾ ಇದ್ದೀವಿ. ಕಾಲುಂಗುರ ಪಿಲ್ಲಿ, ಆಮೇಲೆ ಹುಡ್ಗಂಗೆ ಹಾಕ್ತಾರೆ ಅದಿದೇನೋ ನಂಗೆ ಮರ್ತೋಗ್ಬಿಟ್ಟೆ, ಮಿಂಚು ಅದೆಲ್ಲ ತೊಗೊಂಡು ಅದೊಂದು ಸ್ವಲ್ಪ ಕಾಲುಂಗುರ ಟೈಟ್ ಇಟ್ಟು ಹಾಕ್ಬೇಕಾದ್ರೆ ನೋವು ಇದಾಗುತ್ತೆ ಅಂದ್ಬಿಟ್ಟು ಅದನ್ನೊಂದು ಸ್ವಲ್ಪ ಲೂಸ್ ಮಾಡಿಕೊಂಡು ಹಂಗೆ ಒಂದು ಸ್ವಲ್ಪ ಸ್ನ್ಯಾಕ್ಸ್ ತಿಂದ್ಕೊಂಡು ಆಮೇಲೆ ನಾವು ಪಾರ್ಲರಿಗೆ ಬಂದು. ಇದು ಬಂದ್ಬಿಟ್ಟು ನಮ್ಮ ಗುಬ್ಬಿಲೇ ಇರೋ ಅಂಥದ್ದು ಯೂನಿಸೆಕ್ಸ್ ಸಲೂನ್ ಅಂತ ಇದೆ.
ಸೊ ಇಲ್ಲಿ ಬಂದು ನಾವು ಫೇಶಿಯಲ್ ಎಲ್ಲ ಮದುವೆಗೆ ಫೇಶಿಯಲು ಮೆನಿಕ್ಯೂರ್ ಪಿಡಿಕ್ಯೂರ್ ಎಲ್ಲ ಮಾಡಿಸ್ಬೇಕಲ್ಲ, ಯಾವ ರೀತಿ ಇದೆ, ಯಾವ ರೇಂಜಲ್ಲಿದೆ ಎಲ್ಲ ನೋಡೋಣ, ಇಲ್ಲ ಇಲ್ಲಿ ಮಾಡಿಸೋದು ಬೇರೆ ಕಡೆ ಮಾಡಿಸೋದು ಅಂತ ನೋಡೋಕ್ಕೆ ಬಂದು ಅದೆಲ್ಲ ನೋಡಿಕೊಂಡು ನಾವು ಮನೆಗೆ ಬಂದು ಅಲ್ಲೊಂದು ಡ್ರೆಸ್ ನೋಡಿದೆ. ಮಾತ್ರ ತುಂಬ ಚೆನ್ನಾಗಿತ್ತು, ಅದು ತೊಗೊಬೇಕು ಅಂತ ಅಂದ್ಕೊಂಡೆ, ಬಟ್ ಯಾವತ್ತು ಹೋಗೋಕ್ಕಾಗಲಿಲ್ಲ. ಅದಕ್ಕೆ ವಾಪಸ್ ಬಂದು ಸೊ ಮನೆಗೆ ಬಂದು ಇನ್ವಿಟೇಷನ್ ಕಾರ್ಡ್ ಬಂದಿದ್ವಲ್ಲ ಅಂದ್ಬಿಟ್ಟು ಅದಕ್ಕೆಲ್ಲ ಅರಿಶಿನ ಕುಂಕುಮ ಇಡಬೇಕಿತ್ತು. ಅದಕ್ಕೋಸ್ಕರ ಸ್ನಾನ ಮಾಡಿಕೊಂಡು ದೇವ್ರ ಪೂಜೆ ಮಾಡಿ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿ ಅಕ್ಷತೆ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ. ಅಕ್ಷತೆ ಆದಮೇಲೆ ಇನ್ವಿಟೇಷನ್ ಕಾರ್ಡ್ಗೆ ಇಡೋಕ್ಕೆ ಕುಂಕುಮ ಬೇಕು. ಅರಿಶಿನ ಕುಂಕುಮ ಎರಡೂ ಮಿಕ್ಸ್ ಮಾಡಿ ಕಲಸಿ ಎಲ್ಲ ಇಡ್ತಾಯಿದ್ದೀವಿ. ನೋಡಿ ಬಂದಿದ್ದಾವೆ ಇನ್ವಿಟೇಷನ್ ಕಾರ್ಡ್ ತುಂಬ ಚೆನ್ನಾಗಿ ಬಂದಿದ್ದಾವೆ. ಈ ಚಳಿ ಏನಾಗುತ್ತೆ, ಚಳಿ ಅಪ್ಪ ಎಷ್ಟು ಚಳಿ ಅಂದರೆ ಸ್ವೆಟರು ಮತ್ತು ಇದು ನಮ್ಮ ತೆಗಿಯೋಕ್ಕೆ ಆಗೋದಿಲ್ಲ, ಅಷ್ಟು ಚಳಿ ಇದೆ. ನನಗೆ ಮಾತ್ರ ಇಷ್ಟು ಚಳಿ ಆಗುತ್ತೆ ಇಲ್ಲ, ಎಲ್ಲರಿಗೂ ಹೆಂಗೋ ಗೊತ್ತಿಲ್ಲ, ನನಗಂತೂ ತುಂಬ ಚಳಿ ಆಗುತ್ತೆ. ಅದನ್ನೆಲ್ಲ ಇನ್ವಿಟೇಷನ್ನ ಕವರ್ ಒಳಗೆ ಹಾಕಿ ಅದಾದಮೇಲೆ ಅರಿಶಿನ ಕುಂಕುಮ ಇಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅರಿಶಿನ ಕುಂಕುಮ ಎಲ್ಲ ಇಟ್ಟು ನಾವು ಸಿಹಿ ಎಲ್ಲ ಮಾಡಿದ್ದು ಅದನ್ನೆಲ್ಲ ಊಟ ಮಾಡಿ ನಾವು ಮಲ್ಕೊಳ್ಳೋ ಅಷ್ಟೊತ್ತಿಗೆ ಟೈಮ್ ಆಗೇ ಹೋಗ್ಬಿಟ್ಟಿತ್ತು. ಸೊ ಸಂಡೇ ವ್ಲಾಗ್ ಈ ಥರ ಇತ್ತು. ಅವತ್ತಿನ ವೀಡಿಯೋ ಇಷ್ಟೇ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬೇ ಆಗ್ತಾಯಿಲ್ಲ ಯಾಕೋ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ವಿಡಿಯೋ ವಾಚ್ ಮಾಡಿದ್ರೆ ಅವ್ರಿಗೆ.